ವೀಕ್ಷಕರೇ, ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಪೂತಿ ನರಸಿಂಹಾಚಾರ್ ಅವರ ಬಗ್ಗೆ ನಾವು ಇವತ್ತು ಅವರ ಜೀವನ ಚರಿತ್ರೆ ಹಾಗೂ ಅವರ ಸಾಹಿತ್ಯ ಹಾಗೂ ಕೃತಿಗಳ ಬಗ್ಗೆ ನಾವು ನಿಮಗೆ ತಿಳಿಸಲು ಪ್ರಯತ್ನಿಸುತ್ತೇವೆ. ಸ್ನೇಹಿತರೆ, ಪೂತಿ ನರಸಿಂಹಾಚಾರ್ ಕನ್ನಡದ ಖ್ಯಾತ ವಿದ್ವಾಂಸ ಮತ್ತು ಸಾಹಿತಿ, ಗೀತ ನಾಟಕಕಾರರು ಹಾಗೂ ಕವಿಗಳು. ಪೂತಿ ನರಸಿಂಹಾಚಾರ್ ಅವರದು ಕನ್ನಡ ಸಾಹಿತ್ಯದಲ್ಲಿ ಬಲು ದೊಡ್ಡ ಹೆಸರಿದೆ. ಜೀವನ ಹಾಗೂ ಸಾಹಿತ್ಯದಲ್ಲಿ ಇವರು ಹಲವಾರು ರೀತಿಯಲ್ಲಿ ಹೆಸರನ್ನು ಹರಿಸಿದ್ದಾರೆ. ಬದುಕು ಭಗವಂತನ ಕೃಪೆಯಿಂದ ಅದೊಂದು ಎಂದು ಭಾವಿಸಿದ ಕವಿ. ನವೋದಯ ಸಾಹಿತ್ಯದ ಮೊದಲ ತಲೆಮಾರು ಕಂಡ ಹಲವು ಹಿರಿಯ ಕವಿಗಳಲ್ಲಿ ಸಾಲಿಗೆ ಸೇರಿದ ಇವರು ಹಿರಿಯರಾದ ಚೇತನ, BM ಶ್ರೀ, ಬೇಂದ್ರೆ, ಕುವೆಂಪು, KS ನರಸಿಂಹಾಚಾರ್ ಅಂತಹ ಹಿರಿಯ ಕವಿಗಳ ಗುಂಪಿನಲ್ಲಿ ಇವರು ಸಹ ಇದ್ದವರು. ಚಂದ್ರ ಇವರ ಕಾವ್ಯನಾಮ ಪೂತಿನ. ವೃತ್ತಿ ಬರಹಗಾರರು ಹಾಗೂ ಕವಿ. ರಾಷ್ಟ್ರೀಯತೆ, ಭಾರತ, ಪ್ರಕಾರಶೈಲಿ, ಫಿಕ್ಷನ್, ಸಾಹಿತ್ಯ ಚಳುವಳಿ, ಕನ್ನಡ ನವೋದಯ ಸಾಹಿತ್ಯದಲ್ಲಿ ಹಲವಾರು ಈ ರೀತಿಯಲ್ಲಿ ಇವರು ಹೆಸರನ್ನು ಮಾಡಿದ್ದಾರೆ. ವೀಕ್ಷಕರೇ, ಪಬ್ಲಿಕ್ ಸ್ಟುಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ನಮ್ಮ ಪೂತಿ ನರಸಿಂಹಾಚಾರ್ ಅವರ ಬಗ್ಗೆ ನಾನು ನಿಮಗೆ ತಿಳಿಸಲು ಪ್ರಯತ್ನಿಸುತ್ತೇನೆ. ವೀಕ್ಷಕರೇ, ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ ಎಂಬ ಹೆಸರಿನ ಸಂಕ್ಷಿಪ್ತ ರೂಪವಾಗಿದೆ. ಇವರ ತಂದೆ ವೈದಿಕರಾಗಿದ್ದರು. ಮೇಲುಕೋಟೆಯಲ್ಲಿ ಇವರು ಜನಿಸಿದರು. ಇವರ ಮೇಲೆ ಅಲ್ಲಿನ ಆಧ್ಯಾತ್ಮಿಕ ಪರಿಸರ ವೈಯಕ್ತಿಕವಾಗಿ ಹಾಗೂ ಸಾಹಿತ್ಯ ಬದುಕಿನಲ್ಲಿ ಸಾಕಷ್ಟು ಪರಿಣಾಮ ಬೀರಿದೆ. ಪ್ರಕೃತಿ ಮತ್ತು ಪ್ರಕೃತಿಯಲ್ಲಿ ದೈವತ್ವದ ಹುಡುಕಾಟ ಅವರ ಕಾವ್ಯದ ಮೂಲಭೂತ ಅಂಶವಾಗಿದೆ. ಪೂತಿನ ಅವರ ಬಾಲ್ಯ ಅರಳಿದ್ದು ತಂದೆಯ ಊರಾದ ಮೇಲುಕೋಟೆ ಹಾಗೂ ತಾಯಿಯ ಊರಾದ ಗೋರೂರು ನಡುವೆ. ಇವರು ಮುಂದೆ ವಯಸ್ಕರಾದಾಗ ಹೆಂಡತಿಯ ಹೆಮ್ಮೆಗೆ ಓದಿನ ನಂತರ ಮೈಸೂರು, ವೃತ್ತಿ ನಗರವಾದ ಬೆಂಗಳೂರು, ಮಲ್ಲೇಶ್ವರದಳ ನಡುವೆ ಅವರ ಮನಸ್ಸು ಸುಳಿದಾಡಿದೆ. ತಂದೆಯವರು ವೃತ್ತಿಯಿಂದ ವೈದಿಕರಾದರು. ಜೀವನ ನಿರ್ವಹಣೆ ದುರ್ಬಲವೆನಿಸಿದರು ಕಾರಣ ಹಾಗೂ ಪೂತಿನ ಅವರು ಪ್ರಕೃತಿಗೆ ಒಗ್ಗದಿದ್ದ ಕಾರಣದಿಂದಾಗಿ ಮೈಸೂರನ್ನು ಸೇರಿ ವಿದ್ಯಾಭ್ಯಾಸಕ್ಕೆ ತೊಡಗಿದರು. ಸ್ನೇಹಿತರೆ, ನಂತರದಲ್ಲಿ ಮೂಲತಃ ಗ್ರಾಮ್ಯ ತಮಿಳನ್ನು ಆಡುತ್ತಿದ್ದು ಮೈಸೂರಿನಲ್ಲಿ ಆಂಗ್ಲ ಭಾಷೆ ಮತ್ತು ಕನ್ನಡ ಭಾಷೆಯಲ್ಲಿ ಪ್ರಾವೀಣ್ಯತೆಯನ್ನು ಪಡೆದರು. ಅಲ್ಲಿ ಗುರು ಹಿರಿಯಣ್ಣ ಆತ್ಮೀಯ ಮಿತ್ರರಾದ ಶಿವರಾಮ ಶಾಸ್ತ್ರಿ ಹಾಗೂ ತಿ.ನಂ. ಶ್ರೀಕಂಠಯ್ಯನವರು ಸಂಪರ್ಕ ಒದಗಿ ಬಂತು. ಆ ನಂತರದಲ್ಲಿ ಬೆಂಗಳೂರಿನ ಸೈನ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಾ ಫಿರಂಗಿಯವರು ಅಂದರೆ ಇಂಗ್ಲಿಷರ ನೇರ ಕೈ ಕೆಳಗೆ ಕೆಲಸ ಮಾಡುವ ಸಂದರ್ಭ ಒದಗಿತು. ಸೈನ್ಯದ ಮುಖಂಡದ ಚೆನ್ನಾಗಿ ನಡೆಸಿಕೊಂಡು ಹೋಗುವ ಕಾರಣ ಪೂತಿನರವರಿಗೆ ರೀತಿ ನೀತಿಗಳು ಬದಲಾಗದೆ ನೆಮ್ಮದಿಯಾಗಿ ಕೃತಿ ರಚನೆ ಮಾಡಲು ಸಾಧ್ಯವಾಯಿತು. ಇವರ ಪ್ರಮುಖ ಕವನಗಳು, ಕೃತಿಗಳೆಂದರೆ ಇವರು 13 ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ಅವುಗಳು ಕ್ರಮವಾಗಿ ಹೇಳುವುದಾದರೆ ಹಣತೆ, ಮಾಂದಳಿರುವ ಅಹಲ್ಯ, ಶಬರಿ, ವಿಕಟ ವಿಜಯ, ಹಂಸದ ಮತಿ ಮತ್ತು ಗೋಕುಲ, ಶಾರದಾ, ಯಾಮಿನಿ, ಗಣೇಶ ದರ್ಶನ ಹಾಗೂ ರಸ ಸರಸ್ವತಿ, ಮೇಲೆ ದೇಗುಲ, ಹೃದಯ ವಿಹಾರಿ, ಇರುಳ ಮೆರಗು, ಹಳೆಯ ಬೇರು, ಹೊಸ ಚಿಗುರು, 86 ನಲಗು, ರಥಸಪ್ತಮಿ, ನಿರೀಕ್ಷೆ, ಹಣತೆಯ ಹಾಡು ಎಂಬ ಹಲವಾರು ರೀತಿಯಲ್ಲಿ ಇವರು ಬರೆದಿದ್ದಾರೆ. ಹಣತೆಯಿಂದ ಆರಂಭವಾದ ಅವರ ಕಾವ್ಯ ಜೀವನ ಹಣತೆಯ ಹಾಡು ಕವನ ಸಂಕಲನದೊಂದಿಗೆ ಕೊನೆಗೊಂಡಿತು. ಇವರ ಪ್ರಮುಖವಾಗಿ ಮಹಾಕಾವ್ಯವೆಂದರೆ ಶ್ರೀಹರಿ ಚರಿತೆ ಇವರ ಪ್ರಮುಖ ಒಂದು ಮಹಾಕಾವ್ಯವಾಗಿದೆ. ಇವರ ನಾಟಕಗಳೆಂದರೆ ಚಾಹೆ ವಿಗೆ ಜೋಡಿ, ದೀವಿಗೆ ಮತ್ತು ಇತರ ನಾಟಕಗಳನ್ನು ಇವರು ಬರೆದಿದ್ದಾರೆ. ಇವರ ಗೀತ ನಾಟಕಗಳೆಂದರೆ ಕವಿ ಮಾತ್ರವಲ್ಲದ ಉತ್ತಮ ಗೀತ ನಾಟಕಕಾರರು ಆಗಿದ್ದರು. ಅವರ 9 ಗೀತ ನಾಟಕಗಳಲ್ಲಿ ಗೀತ ರೂಪಗಳಿಗೆ ಸೇರಿವೆ. ಅವುಗಳು ಕ್ರಮವಾಗಿ ಹೇಳುವುದಾದರೆ ಗೋಕುಲ ನಿರ್ಗಮನ, ಕವಿ, ಅಹಲ್ಯ, ಸತ್ಯಾಯನ ಹರಿಶ್ಚಂದ್ರ, ವಿಕಟ ಕವಿ ವಿಜಯ, ಶಬರಿ, ಹಂಸಮತಿ, ಹರಿಣಾಸರಣ, ದೀಪಕ್ಷ, ಕುಚಲ ಕೃಷ್ಣ, ದೋಣಿಯ ಬೀನದ, ಶ್ರೀರಮಣ ಪ್ರಭ, ಶ್ರೀರಾಮ ಪಟ್ಟಾಭಿಷೇಕ ಎಂಬ ಹಲವಾರು ರೀತಿಯಲ್ಲಿ ಇವರು ನಾಟಕಗಳನ್ನು ರಚಿಸಿದ್ದಾರೆ. ಈ ನಾಟಕಗಳಲ್ಲಿ ಗೋಕುಲ ನಿರ್ಗಮನ, ಅಹಲ್ಯ, BM ಕಾರಂತ ಪ್ರಯತ್ನದಿಂದ ರಂಗ ಪ್ರಯೋಗ ಕಂಡಿವೆ. ಉದ್ಯಾವರ ಮಾಧವ ಆಚಾರ್ಯ ಅವರು ತಮ್ಮ ಸಮೂಹ ಕಲಾವಿದರು ಉಡುಪಿ ಎಂಬ ತಂಡದ ಮೂಲಕ ಅಹಲ್ಯ, ಸತ್ಯಾಯನರ ಹರಿಶ್ಚಂದ್ರ, ಹರಿಣಾಭೀಷಣ ಹಲವಾರು ರೀತಿಯಲ್ಲಿ ನಾಟಕಗಳನ್ನು ಇವರು ರಚಿಸಿ ಮತ್ತು ಆಡಿದ್ದಾರೆ. ಇವರ ಸಣ್ಣ ಕಥೆಗಳೆಂದರೆ ಧ್ವಜ ರಕ್ಷಣೆ ಮತ್ತು ಇತರ ಕಥೆಗಳು, ರಥಸಪ್ತಮಿ ಮತ್ತು ಇತರ ಕಥೆಗಳು. ಇವರ ಗದ್ಯ ಚಿತ್ರಗಳು ಎಂದರೆ ರಾಮಾಚಾರಿಯ ನೆನಪು, ಇಚಲು ಮರದ ಕೆಳಗೆ, ಗೋಕುಲ ಲಾಷ್ಟಮಿ, ಭೀತಿ ವಿಮಾಂಶೆ, ದೇನು ಗೋಖ್ಯಾನ, ಮಸಾಲೆ ದೋಸೆ
ಯದುಗುರಿಯ ಗೆಳೆಯರು ಎಂಬ ಹಲವಾರು ರೀತಿಯಲ್ಲಿ ಹಾಸ್ಯ ಮತ್ತು ಪ್ರಬಂಧಗಳನ್ನು ಬರೆದಿದ್ದಾರೆ. ಇವರ ಅನುವಾದಗಳೆಂದರೆ ಬದಲಿಸಿದ ತಲೆಗಳು, ಮಹಾಪ್ರಸ್ಥಾನ, ಕನ್ನಡ ಭಗವದ್ಗೀತೆ, ಗಯಟೆಯ ಪೋಸ್ಟ್ಭಾಗ, ನಮ್ಮೊಡನೆ, ಸಿರಿಬಾಯಿನೇಡು, ಸಮಕಾಲೀನ ಭಾರತೀಯ ಸಾಹಿತ್ಯ. ಇವರ ಕಾವ್ಯ ಮೀಮಾಂಸೆ ವಿಮರ್ಶೆಗಳೆಂದರೆ ಕಾವ್ಯ ಕುತೂಹಲ, ರಸಪ್ರಜ್ಞೆ, ದೀಪರೇಖೆ. ಇವರ ಆಯ್ದ ಹಲವಾರು ರೀತಿಯ ಸಂಗ್ರಹಗಳೆಂದರೆ ಅತಿಥಿ, ನವಿಲುಗರಿ, ಋತುಗೀತ, ಲಹರಿ, ಆಯ್ದ ಪ್ರಬಂಧಗಳನ್ನು ಹಲವಾರು ರೀತಿಯಲ್ಲಿ ಇವರು ಎನಿಸಿದ್ದಾರೆ. ವೀಕ್ಷಕರೇ, ಇವರು ಬರೆದಿರುವ ಹಾಗೂ ಇವರಿಗೆ ಬಂದಿರುವ ಪ್ರಮುಖ ಪ್ರಶಸ್ತಿ ಮತ್ತು ಪುರಸ್ಕಾರಗಳೆಂದರೆ ಕವಿತೆಯ ಹಾಗೆ ಸರಳ ಪ್ರಾಮಾಣಿಕ ಮನಸ್ಥಿತಿಯುಳ್ಳ ಹಿರಿಯ ಕವಿ ಪೂತಿ ನರಸಿಂಹಾಚಾರ್ ಅವರಿಗೆ ಸಂದ ಪ್ರಶಸ್ತಿಗಳು ಹಲವಾರು. ಇವರು ಹಂಸದಂಬೆಯಂತೆ ಮತ್ತು ಇತರ ರೂಪಗಳು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಹಾಗೆಯೇ ಇವರ ಗೋಕುಲ ನಿರ್ಗಮನ ಎಂಬ ಸಂಗೀತ ಪ್ರಧಾನ ನಾಟಕ ಕನ್ನಡದ ಮೇರು ಕೃತಿಗಳ ಸಾಲಿಗೆ ಸೇರುತ್ತದೆ. ಈ ಕಾವ್ಯಮಯ ನಾಟಕದಲ್ಲಿ ಕೃಷ್ಣನಿಗೆ ಕಂಸನಿಂದ ಹಾವು ಬಂದ ಹಲವಾರು ರೀತಿಯಲ್ಲಿ ನಡೆದರೆ ಪದ್ಮಶ್ರೀ, ಪಂಪ ಪ್ರಶಸ್ತಿ, ನಾಡೋಜಿ ಪ್ರಶಸ್ತಿ, ಮೈಸೂರು ವಿಶ್ವವಿದ್ಯಾಲಯದಿಂದ ಡಿಲಿಟ್ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಜೊತೆಗೆ ಚಿಕ್ಕಮಗಳೂರಿನ ನಡೆದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೂ ಆಗಿದ್ದರು. ಅವರಿಗೆ ದೊರೆಯದಿದ್ದ ಪ್ರಶಸ್ತಿ ಎಂದರೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಮಾತ್ರ. ಇದಕ್ಕಿಂತ ಮಿಗಿಲಾಗಿ ಒಳ್ಳೆಯ ಹಿರಿಯ ಸ್ನೇಹಿತರು, ಅಭಿಮಾನಿಗಳು, ಕಿರೀಟ ಸ್ನೇಹಿತರನ್ನು ಹಾಗೂ ಹೃದಯಪೂರ್ವಕ ಮೆಚ್ಚುಗೆಯನ್ನು ಪಡೆದಿದ್ದರು. ಶಿಕ್ಷಕರೇ, ನಮ್ಮ ಕನ್ನಡದ ಕವಿಗಳಲ್ಲಿ ಅಂದ್ರೆ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಪೂತಿ ನರಸಿಂಹಾಚಾರ್ ಅವರ ಜೀವನ ಚರಿತ್ರೆಯನ್ನು ನೋಡಿದ್ದೀರಾ. ಹಾಗೂ ಇವರು ಮಾಡಿರುವ ಸಾಧನೆಗಳು ನಮ್ಮ ಕನ್ನಡಕ್ಕೆ ಹಲವಾರು ರೀತಿಯಲ್ಲಿ ಉತ್ತುಂಗ ಶಿಖರಕ್ಕೆ ನಮ್ಮ ಕನ್ನಡದ ಹೆಸರು ಹೋಗುತ್ತದೆ ಎಂಬುದಕ್ಕೆ ಪ್ರಸಿದ್ಧವಾಗಿ ಇವರೆಲ್ಲರೂ ಅಂದರೆ ಕವಿಗಳು ಮಾಡಿದ ಸಾಧನೆ ಪ್ರಮುಖವಾಗಿದೆ ಎಂದು ಹೇಳಬಹುದು. ನಮ್ಮ ಸಾಹಿತ್ಯ, ನಮ್ಮ ಸಂಸ್ಕೃತಿ ಹಾಗೂ ನಮ್ಮ ನಾಡ ಹಿರಿಮೆಯನ್ನು ಗೆಲ್ಲುತ್ತದೆ ಎಂದು ನಾವು ತಿಳಿಯಬಹುದು. ನಮಸ್ಕಾರ ವೀಕ್ಷಕರೇ.